ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಜಿಲ್ಲೆಯ ಅಳನ್ನಲ್ಲಿರುವ ರಾಘವ ಚೈತನ್ಯ ಶಿವಲಿಂಗ ದೇವಸ್ಥಾನದಲ್ಲಿ ಅಹಿತಕರ ಘಟನೆಗೆ ಕಾರಣೀಕರ್ತರಾದ ಹಿಂದೂ ವಿರೋಧಿಗಳ ಗಲಭೆ ಪ್ರಕರಣ ಹಿಂಪಡೆದ ರಾಜ್ಯ ಕಾಂಗ್ರೆಸ್ ವಿರುದ್ಧ ಕಲಬುರಗಿಯಲ್ಲಿ ದಿನಾಂಕ 1/6/26ರಂದು ಸೋಮವಾರ ಬಿಜೆಪಿ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನಗರದ SPV ಚೌಕ್ನಿಂದ DC ಕಚೇರಿವರೆಗೆ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯಲ್ಲಿ ಕಲಬುರಗಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಅಶೋಕ್ ಬಗ್ಲಿ ಸೇರಿದಂತೆ ಮಾಜಿ ಶಾಸಕರು, ಮಾಜಿ ಸಂಸದರು, ಮಹಿಳಾ ಕಾರ್ಯಕರ್ತರು ಸೇರಿದಂತೆ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮೊದಲಿಗೆ ಜಿಲ್ಲಾಧ್ಯಕ್ಷರಾದ ಅಶೋಕ್ ಬಗ್ಲಿ ಮಾತನಾಡಿದರು. ಘಟನೆ ಅಂತಕ್ಕಂಥ ಮಾತುಗಳು ಕೂಡ ಆ ಸಂದರ್ಭದಲ್ಲಿ ಆಗಿತ್ತು. ಅದ್ರ ಜೊತೆ ಪಕ್ಷದ ಕಾರ್ಯಕರ್ತರ ಜೊತೆ ಜಿಲ್ಲಾಧಿಕಾರಿಗಳು, ಪೊಲೀಸರು, ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲರ ಮೂವರೆಲ್ಲ ಕೂಡ ಹಲ್ಲೆ ಆಗಿತ್ತು. ಆ ಹಲ್ಲೆಯನ್ನು ಸಹಿಸಿಕೊಂಡು ಸರ್ಕಾರ ಪೊಲೀಸರೇ ಮಾಡಿರ್ತಕ್ಕಂಥ ಆಳಂದಕ ಪ್ರಕರಣಕ್ಕೆ ಸಂಬಂಧಪಟ್ಟಂತ 8 ಕೇಸ್ಗಳಿವೆ. ವೈಯಕ್ತಿಕವಾಗಿ 5 ಕೇಸ್ಗಳಿವೆ. ಆ 8 ಕೇಸ್ಗಳನ್ನು ಸರ್ಕಾರ ಕ್ಯಾಬಿನೆಟ್ ನಲ್ಲಿ ಇಟ್ಟು ತಗೊಂಡಿದೆ. ಇದು ಎಲ್ಲ ಹಿಂದೂಗಳಿಗೆ ದೌರ್ಭಾಗ್ಯ. ಯಾಕಂದ್ರೆ ಕೇವಲ ಓಟ್ ಆಸೆಗೋಸ್ಕರ, ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರ ಅವ್ರೇನು ನಮ್ಮ ಆಳಂದಲ್ಲಿ ಇರ್ತಕ್ಕಂಥ ಎಲ್ಲ 7-8 ಕೇಸ್ಗಳನ್ನು ಕೇವಲ ಅಲ್ಪಸಂಖ್ಯಾತರ ಕೇಸ್ಗಳನ್ನು ಮಾತ್ರ ವಾಪಸ್ ತಗೊಂಡ್ರ ಅದು ನಾವು ಖಂಡನೆ ಮಾಡ್ತೀವಿ. ಅದ್ರ ಜೊತೆಗೆ ಮಂತ್ರಿಗಳು, ಹಿಂದೂ ವಿರೋಧಿಗಳು ಕೇವಲ 1 ತಿಂಗಳಲ್ಲಿ ಅವರ ಪದವನ್ನು ತ್ಯಾಗ ಮಾಡಿ ಅವ್ರನ್ನ ನಾವು ಅಪಾಯಿಂಟ್ಮೆಂಟ್ ತಗೊಂಡಿವಿ. ಅವರಿಗೂ ಕೂಡ ಬಂದಿ ಕೊಡ್ತೀವಿ. ಈ ಕೇಸ್ಗಳನ್ನ ಯಾವುದೇ ಕಾನೂನು ಮುಖಾಂತರ ತಡೆ ಹಿಡಿಬೇಕಂತ ಮನವಿ ಕೂಡ ಅವರಿಗೆ ನಾವು ಸಲ್ಲಿಸ್ತಾ ಇರ್ತೇವೆ. ಅದಕ್ಕಾಗಿ ಇವರು ಹಾಕಿರ್ತಕ್ಕಂಥ ಕೇಸ್ಗಳನ್ನ, ಇಂಥ ಕೇಸ್ಗಳಿಗೆ ಕೂಡ ನಿರ್ದಾಕ್ಷಿಣ್ಯ ಕ್ರಮ ತಗೊಂಡು ಅದನ್ನು ಮತ್ತೆ ಮೊದಲನ್ನ ಹೇಗಿದ್ದು ಹಾಗೆ ಮಾಡಲಿ. जिलाध्यक्ष अशोक बगली जी, नगराध्यक्ष चंदू पाटिल जी, विभाग प्रभारी मेरे मित्र अरुण शापू जी, आज जो बोलने जा रहा हूँ आनंद का राघव चैतन्य जी का इतिहास बोलने जा रहा हूँ. था आनंदी भवानी मंदिर था, उसी के गांव में छत्रपति शिवाजी महाराज का उसी के एक महान संत चैतन्य लीला के नाम से ग्रंथ लिखते हैं. महाराष्ट्र के गवर्नमेंट में उसको ऑथेंटिक लिखा गया है. उसके बाद जीतने के बाद वहाँ पे राघव चैतन्य के समाधि पर जाके वो दक्षिणा रखे, वहाँ पे उन्होंने करना पड़ा. शिवरात्रि के हम शिवलिंग की पूजा अब हिंदुस्तान में नहीं करेंगे तो कहाँ करेंगे. इसीलिए भारतीय जनता पार्टी ನಂತರ ಮಾಜಿ ಶಾಸಕರು, ರಾಜ್ಯಾಧ್ಯಕ್ಷರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಈ ಕಲಬುರಗಿ ಇವತ್ತು ಛೋಟಾ ಪಾಕಿಸ್ತಾನ ಅಲ್ಲ, ಇದು ಭಾರತದ ಒಂದು ಅಂಗ ಅಂತ ಹೇಳಿ ಇವತ್ತು ಅವರನ್ನ ಕಿತ್ತೆಸುವಂತ ಕೆಲಸ ಮಾಡಿರುವಂತ ಕೀರ್ತಿ ನಮ್ಮ ಕಲಬುರಗಿ ಜನರಿಗೆ ಸಲ್ಲುತ್ತೆ. ಅವಾಗ ನಿಮಗೆ ಛೋಟಾ ಪಾಕಿಸ್ತಾನ ಮಾಡಕ್ಕಾಗಿಲ್ಲ. ಈಗಿರುವಂತ ಈ ನಾಯಕರು ಮತ್ತೊಮ್ಮೆ ಈ ಕಲಬುರಗಿಯನ್ನ ಒಂದು ಪಾಕಿಸ್ತಾನದ ರೀತಿಯಲ್ಲಿ ಮಾಡಲಿಕ್ಕೆ ಇವತ್ತು ಈಗಿರುವಂತ ಸರ್ಕಾರ ಕೈ ಹಾಕ್ತಾ ಇದೆ. ಇವತ್ತು ಕಲಬುರಗಿಯ ಜನ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಯಾವ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅವರಿಗೆ ಸರಿಯಾದಂತ ತಕ್ಕ ಪಾಠ ಇವತ್ತು ನಮ್ಮ ಜನರು ಕಲಿಸೋರಿದ್ದಾರೆ ಅಂತ ನಾವು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಇವತ್ತು ವಿಶೇಷವಾಗಿ ಯಡಿಯೂರಪ್ಪ ಸಾಹೇಬರು ಆ ಸಂದರ್ಭದಲ್ಲಿ ನಮ್ಮ ತಂದೆಯವರನ್ನ ಅವ್ರ ಎದುರುಗಡೆ ಕಮರುಲ್ ಇಸ್ಲಾಂ ಎದುರುಗಡೆ ಟಿಕೆಟ್ ಕೊಟ್ಟು ಅವರನ್ನ ಗೆಲ್ಲಿಸಿ, ಯಾಕೆ ಕಮರುಲ್ ಇಸ್ಲಾಂ ಈ ಛೋಟಾ ಪಾಕಿಸ್ತಾನ ಮಾಡ್ತೀನಿ ಅಂತ ಹೇಳಿದ್ರು ಅವನನ್ನ ಸೋಲಿಸಿರುವಂತದ್ದು. ಈಗೂ ಕೂಡ ಯಡಿಯೂರಪ್ಪ ಸಾಹೇಬರ ಮಾದರಿಯಲ್ಲಿ ನಮ್ಮ ಜೊತೆಯಲ್ಲಿ ಯಾರು ನಿಂತಿದ್ದಾರೆ ಅಂತಂದ್ರೆ BY ವಿಜೇಂದ್ರ ಅವರು ಅಂತ ನಾವು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಯಡಿಯೂರಪ್ಪ ಸಾಹೇಬರು ಗರ್ಜನೆ ಹುಲಿಯಂಗೆ ಸಾಹೇಬರು, ಈಗ ಹುಲಿಯ ಮಗ ನಮ್ಮ ಜೊತೆಯಲ್ಲಿ ಹುಲಿಯಾಗಿ ಇವತ್ತು ನಮ್ಮ ಜೊತೆಯಲ್ಲಿ ನಿಂತಿರುವಂತದ್ದು. ನಮ್ಮ ಜೊತೆಯಲ್ಲಿ ನಿಂತಿರುವಂತ ಸಂದರ್ಭದಲ್ಲಿ ನಾವು ಯಾರು ಕೂಡ ಇವತ್ತು ಹೆದರೋದಿಲ್ಲ. ಈ ಸರ್ಕಾರಕ್ಕೆ ಇವತ್ತು ದಿವಸ ತಕ್ಕ ಪಾಠ ನಮ್ಮ ಜನರು ಮುಂದಿನ ದಿನಗಳಲ್ಲಿ ಕಲಿಸೋರಿದ್ದಾರೆ ಅಂತ ನಾವು ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಕೂತಂತ ನಮ್ಮ ಅಧ್ಯಕ್ಷರಿಗೂ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಲಿಂಗದ ಪೂಜೆಯನ್ನು ನಿಲ್ಲಿಸಿರುವಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ
ಮತ್ತೆ ಮರಳಿ ರಾಘವ ಚೈತನ್ಯ ಶಿವಲಿಂಗ ಪೂಜೆ ಪ್ರಾರಂಭ ಆಗಬೇಕು. ಆ ಹೋರಾಟದ ಸಂದರ್ಭದಲ್ಲಿ ಸಾವಿರಾರು ಜನ ಕಲ್ಲು ಮಚ್ಚು ಲಾಂಗುಗಳನ್ನು ಹಿಡಿದು ನಮ್ಮ ನಾಯಕರ ಮೇಲೆ ಪ್ರಹಾರ ಮಾಡಿದಂತ ಅವರ ಕೇಸುಗಳನ್ನು ವಾಪಸ್ ತೆಗೆದುಕೊಂಡಿರುವಂತ ಈ ಕಾಂಗ್ರೆಸ್ ಸರ್ಕಾರದ ನಡೆಯನ್ನು ಖಂಡಿಸಿ ನಡೀತಾ ಇರುವಂತಹ ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂತ ನಿಮ್ಮ ನೆಚ್ಚಿನ ನಾಯಕರು, ಕರ್ನಾಟಕದ ಯಂಗೆಸ್ಟ್ ಮತ್ತು ಡೈನಾಮಿಕ್ ಲೀಡರ್ BY ವಿಜಯೇಂದ್ರ ಅಣ್ಣ ಅವರೇ, ಈ ಮಿನಿ ಖರ್ಗೆ ಅವರು, ಸಣ್ಣ ಖರ್ಗೆ ಅವರು ಈ ಕಲಬುರಗಿಯನ್ನ ಮತ್ತೊಂದು ಪಶ್ಚಿಮ ಬಂಗಾಳದ ರೀತಿಯಲ್ಲಿ ಈ ಕಲಬುರಗಿಯನ್ನು ಪರಿವರ್ತನೆ ಮಾಡತಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅನೇಕ ಜನ ಬಾಂಗ್ಲಾ ನುಸುಳುಕೋರರು ಇವತ್ತು ಪಶ್ಚಿಮ ಬಂಗಾಳದಿಂದ ಕಾಲು ಕಿತ್ತಿದ್ದಾರೆ. ಅಂತವರಿಗೆ ಸ್ವಾಗತ ಕೊಡ್ತಕ್ಕಂಥ ಕೆಲಸ ಈ ಕಲಬುರಗಿಯ ಮಿನಿ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗ, ಯಾರು ಪೊಲೀಸ್ ಅಧಿಕಾರಿಗಳ ಮೇಲೆ ಲಾಂಗು ಮಚ್ಚು ಕಲ್ಲುಗಳಿಂದ ಪ್ರಹಾರ ಮಾಡ್ತಾರೆ, ಈ ದೇಶ ಕಾಯ್ತಕ್ಕಂತ ರಕ್ಷಣೆ ಕೊಡ್ತಕ್ಕಂತ ಪೊಲೀಸರ ಮೇಲೆ ಗದ ಪ್ರಹಾರ ಮಾಡಿದಂತ ಗುಂಡಾಗಳ ಕೇಸುಗಳನ್ನ ವಾಪಸ್ ತಗೊಳ್ಳುವಂತ ಕೆಲಸ ಮಾಡ್ತಾರೆ. ಇದು ಯಾವ ನ್ಯಾಯ ಖರ್ಗೆ ಅವರೇ? ಹಿಂದೂಗಳಿಗೊಂದು ನ್ಯಾಯ, ಮುಸ್ಲಿಮರಿಗೊಂದು ನ್ಯಾಯನ? ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಕೈನಲ್ಲಿ ಇಟ್ಕೊಳ್ತಿರ್ಗ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಹೇಳಿದ್ರು. ನಿಮ್ಮ ಮುಸ್ಲಿಮರ ತುಷ್ಟೀಕರಣವನ್ನು ನಿಲ್ಲಿಸಿ, ಇಲ್ಲದೆ ಇದ್ರೆ ಮುಂದಿನ ದಿನಗಳಲ್ಲಿ ಕಲಬುರಗಿಯ ಜನ ನಿಮ್ಗೆ ಗೋರಿ ಕಟ್ಟುವ ಕೆಲಸ ಸಮೀಪ ಬರುತ್ತೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ಇಡೀ ಕರ್ನಾಟಕದ ಗಮನ ಸೆಳೆಯಲಿಕ್ಕೆ ಸನ್ಮಾನ್ಯ BY ವಿಜಯೇಂದ್ರ ಅವರ ನೇತೃತ್ವದ ಕಲಬುರಗಿಗೆ ಇವತ್ತು ಅವರು ಆಗಮಿಸಿದ್ದಾರೆ. ಕಲಬುರಗಿಯ ಜನ ಸುಮ್ಮನೆ ಕೂಡೋದಿಲ್ಲ, ನಿಮ್ಮ ನಡೆಯನ್ನು ಗಮನಿಸ್ತಾ ಇದ್ದಾರೆ. ಅನೇಕ ಜನ ಇವರು ಉಪಮುಖ್ಯಮಂತ್ರಿಗಳಾಗಬೇಕು, ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳುವಂತವ್ರಿಗೆ ನಾನು ವಿನಂತಿ ಮಾಡ್ತೇನೆ. ಬರೀ ಮುಸ್ಲಿಮರ ತುಷ್ಟೀಕರಣ ಮಾಡುವಂತವರು ಈ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ನಾನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಇದು ಯಡಿಯೂರಪ್ಪನವರು ಘೋಷಣೆ ಆಗಿತ್ತು. ಈಗ ಮುಂದುವರೆದು ನಮ್ಮ ನರೇಂದ್ರ ಮೋದಿ ಅವರು ಘೋಷಣೆ ಕೂಡ ಆಗಿದೆ. ಅಂತ ಘೋಷಣೆ ಇವತ್ತು ಕರ್ನಾಟಕದಲ್ಲಿ ಮತ್ತೊಮ್ಮೆ ರಾರಾಜಿಸುವಂತ ಕಾಲ ಸಮೀಪತ್ತ ಇದೆ. ಕಾಂಗ್ರೆಸ್ ಕೊನೆಯ ದಿನಗಳು ಎಣಿಸ್ತಾ ಇದೆ. ಹಾಗಾಗಿ ಈ ಕಲಬುರಗಿನಲ್ಲಿ ಏನೇನು ಅನ್ಯಾಯ ಅತ್ಯಾಚಾರಗಳು ನಡೀತಾ ಇದ್ದಾವೆ, ಗೂಂಡಾಗಿರಿ ಅವ್ಯಾತವಾಗಿ ನಡೀತಾ ಇದೆ. ಕಳ್ಳಕಾಕರು ಯಾರು ಹಿಂಬಾಲಕರು ಅಂದ್ರೆ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಕಾಂಗ್ರೆಸ್ಸಿನ ಹಿಂಬಾಲಕರು ನಿರಂತರವಾಗಿ ದೌರ್ಜನ್ಯಗಳನ್ನು ಮಾಡ್ತಾ ಇದ್ದಾರೆ, ಕೊಲೆ ಸುಲಿಗೆಗಳನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ಕಣ್ಮುಚ್ಚಿ ಸುಮ್ಮನೆ ಕೂತಿದ್ದಾರೆ, ಕೇಸ್ಗಳು ಆಗ್ತಾ ಇಲ್ಲ. ಇಲ್ಲಿ ಏನೇನು ನಡೀತಾ ಇದೆ? ಯಾರು ಆಸ್ತಿ ಮಾರಾಟಕ್ಕೆ ಹೋದ್ರೆ ಆಸ್ತಿ ಮಾರಾಟ ಮಾಡೋದಿಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಹಿಂಬಾಲಕರು ಹೋಗ್ತಾರೆ, ನಿಮ್ಮ ಆಸ್ತಿ ನಮಗ್ ಕೊಡ್ಬೇಕು ಅಂತ ಕೇಳ್ತಾರೆ. ಮರು ಮಾತಾಡಿದ್ರೆ ಅವರ ಮೇಲೆ ಅತ್ಯಾಚಾರ ಆಗುತ್ತೆ, ಅನ್ಯಾಯ ಆಗುತ್ತೆ. ಕೋಟ್ಯಾಂತರ ಆಸ್ತಿ ಲಕ್ಷಾಂತರ ರೂಪಾಯಿ ಕೊಟ್ಟು ಕೈ ಕಳ್ಕೊಂಡು ಸುಮ್ಮನೆ ಕೂಡುವಂತ ಕಾಲ ಬಂದಿದೆ. ಇದು ಯಾವ ನ್ಯಾಯ? ಕಲಬುರಗಿನಲ್ಲಿ ಇದಕ್ಕೆ ದನಿ ಎತ್ತಿದ್ರೆ ಅವ್ರ ವಿರುದ್ಧ ಕೇಸ್ಗಳು ಹಾಕ್ತಾರೆ. ಅವ್ಯಾತವಾಗಿ ಅಕ್ಕಿ ಕಾಳ ತಂದೆ ಯಾರು ಮಾಡ್ತಾ ಇದ್ದಾರೆ? ಪ್ರಿಯಾಂಕಾ ಖರ್ಗೆ ಅವರ ಹಿಂಬಾಲಕರು. ಏನು ಪೊಲೀಸರು ಕಣ್ಮುಟ್ಕೊಂಡು ಕೂತಿದ್ದಾರೆ. ನಾವು ಕೇಳಿದ್ರೆ ನಮ್ಮೇಲೂ ಕೇಸ್ ಹಾಕ್ತೀರಿ, ಹಾಕ್ರೋಣ. ಎಷ್ಟು ಕೇಸ್ ಹಾಕ್ತೀರಿ ನೀವು ಹಾಕ್ರಿ, ನಾವು ತಯಾರಿದ್ದೀವಿ ಕೇಸ್ ಹಾಕೊಳ್ಳಕ್ಕೆ. ಮುಂದಿನ 2 ವರ್ಷ ಮತ್ತೆ ಬರ್ತೇವೆ, ನಿಮ್ಮೆಲ್ಲರನ್ನ ನೋಡ್ಕೊಳ್ತೇವೆ, ಬಿಡೋದಿಲ್ಲ. ವಿಜಯೇಂದ್ರ ಅಣ್ಣ ಅವರ ನೇತೃತ್ವದಲ್ಲಿ ಈ ಕರ್ನಾಟಕದಲ್ಲಿ ಮತ್ತೊಮ್ಮೆ 150-170ಕ್ಕೂ ಹೆಚ್ಚು ಸೀಟ್ಗಳನ್ನು ಗೆದ್ದು BJP
ಬಿಜೆಪಿ ಸರ್ಕಾರ ರಚನೆ ಮಾಡ್ತೇವೆ. ಯಾವ್ಯಾವ ಗುಂಡಾಗಳ ಮೇಲಿನ ಕೇಸ್ಗಳನ್ನು ನೀವು ವಾಪಸ್ ತಗೊಂಡಿದ್ದೀರಲ್ಲ, ಹಾಕಿದ್ದು ಜಿಲ್ಲಾಧಿಕಾರಿಗಳು ಹಾಕಿದ್ದು, ಅವ್ರ ಕಾರಿನ ಮೇಲೆ ಕಲ್ಲು ಹೊಡೆದ್ರು, ಈ ಕೇಸ್ಗಳನ್ನು ವಾಪಸ್ ತಗೊಳ್ತೀರಿ? ಪ್ರಿಯಾಂಕಾ ಖರ್ಗೆ ಅವರೇ, ನಾನು ನಿಮ್ಗೆ ಕೇಳ್ತೇನೆ, ಎಷ್ಟು ಜನ ಈ ದೇಶಕ್ಕಾಗಿ ಹೋರಾಟ ಮಾಡಿದ್ದಾರೆ? ಅವ್ರ ಕೇಸ್ಗಳು ನೀವು ವಾಪಸ್ ತಗೊಂಡ್ರ? ರೈತ ಪರವಾಗಿ ಎಷ್ಟು ಜನ ಹೋರಾಟ ಮಾಡಿದ್ದಾರೆ, ದನಿ ಎತ್ತಿದ್ದಾರೆ, ಅವ್ರ ವಿರುದ್ಧ ನೀವು ಕೇಸ್ಗಳನ್ನು ಹಾಕಿದಿರಿ, ಅವುಗಳನ್ನು ಯಾಕೆ ನೀವು ವಾಪಸ್ ತಗೊಳ್ಳಿಲ್ಲ? ಅನೇಕ ಜನ ಮಠಾಧೀಶರು ಬೀದಿಗಿಳಿದು ಬೋರ್ಡ್ ಖಿಲಾಫ್ ಹೋರಾಟ ಮಾಡಿದ್ರು, ಅವ್ರ ವಿರುದ್ಧ ಕೇಸ್ಗಳನ್ನು ಹಾಕಿದೆ. ಅವ್ಯಾತವಾಗಿ ಎಲ್ಲ ಕಾಳ ದಂಧೆಗಳಿಗೆ ನೀವು ಕಿಂಗ್ ಪಿನ್ ಆಗಿದ್ದೀರಿ, ಕಿಂಗ್ ಪಿನ್ ಆಗಿದ್ದೀರಿ. ನಿಮ್ಮನ್ನು ಬಿಡೋದಿಲ್ಲ ಖರ್ಗೆ ಅವರೇ, ನಿಮ್ಮ ಹಿಂಬಾಲಕರನ್ನು ಬಿಡೋದಿಲ್ಲ, ನಿಮ್ಮನ್ನು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಎಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತಾರೋ, ಯಾರು ಧರ್ಮದ ಹಾದಿಯಲ್ಲೇ ನಡೀತಾರೋ ಅವರಿಗೆ ಧರ್ಮ ರಕ್ಷಣೆ ಮಾಡ್ತದೆ ಅನ್ನೋದನ್ನು ನಾವು ಕೇಳಿದ್ದೇವೆ. ಆದ್ರೆ ಬಂಧುಗಳು, ಕರ್ನಾಟಕ ರಾಜ್ಯದಲ್ಲಿ ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಏನಿದೆ, ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಏನಿದೆ, ಅಧರ್ಮದ ಹಾದಿಯಲ್ಲಿ ನಡೀತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕ್ತಕ್ಕಂಥ ಶಕ್ತಿ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳಿಗಿದೆ ಅನ್ನೋದನ್ನ ತೋರಿಸ್ತಕ್ಕಂಥ ನಿಟ್ಟಿನಲ್ಲಿ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಗುಲ್ಬರ್ಗದಲ್ಲಿ. ಕಳೆದ ಕೆಲವು ವರ್ಷಗಳಿಂದ, ಕಳೆದ 3 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಅವರ ಆಡಳಿತ ವೈಖರಿಯನ್ನ ತಾವು ನೋಡ್ತಾ ಇದ್ರೆ, ಇವರ ಆಡಳಿತ ವೈಖರಿಯನ್ನು ನೋಡ್ತಾ ಇದ್ರೆ, ಈ ಕಾಂಗ್ರೆಸ್ ಲಜ್ಜೆಗೆಟ್ಟ ಕಾಂಗ್ರೆಸ್ನವರಿಗೆ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳು ಓಟೇ ಕೊಟ್ಟಿಲ್ಲ. ಹಿಂದೂಗಳ ಮತ ಇಲ್ಲದೇ ಕೇವಲ ಅಲ್ಪಸಂಖ್ಯಾತರ ಮತವನ್ನ ಪಡೆದುಕೊಂಡು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೇವೆ. ಆ ಭ್ರಮೆನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಂತೆ ಕಾಣ್ತಾ ಇದೆ. ಆ ಭ್ರಮೆನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಂತೆ ಕಾಣ್ತಾ ಇದೆ. ನಾನು ವೇದಿಕೆ ಮೂಲಕ ಇವತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋಕೆ ಇಚ್ಛೆ ಪಡ್ತೇನೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಮುಖಂಡರುಗಳು, ಹಿಂದೂ ಕಾರ್ಯಕರ್ತರು ಹೋರಾಟಕ್ಕೆ ಚಾಲನೆ ನೀಡ್ತಾ ಇಲ್ಲ. ನಾವಿತ್ತು ವೇದಿಕೆ ಇರ್ತಕ್ಕಂಥ ಎಲ್ಲ ಮುಖಂಡರು, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ಸಂಕಲ್ಪನ ಮಾಡಿದ್ದೇವೆ. ಎಲ್ಲಿಯವರೆಗೆ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕುವಂತ ಕೆಲಸ ಆಗೋದಿಲ್ವೋ ಅಲ್ಲಿಯವರೆಗೂ ಕೂಡ ಮನೆಯಲ್ಲಿ ಕೂರ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅಲ್ಲಿಯವರೆಗೂ ಕೂಡ ಮನೆಯಲ್ಲಿ ಕೂರ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಯಾವತ್ತೇ ರಾಜ್ಯದಲ್ಲಿ ಚುನಾವಣೆ ನಡೀಲಿ, ಇವತ್ತು ಯಾರೇ ಮುಖ್ಯಮಂತ್ರಿಗಳಾಗಿ ಬದಲಾವಣೆ ಆಗಲಿ, ಇವತ್ತು ಡಿ.ಕೆ. ಶಿವಕುಮಾರ್ ಅಲ್ಲ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಹಣಬರವನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿರಂತರವಾಗಿ ಕಳೆದ 3 ವರ್ಷಗಳಿಂದ ಹಿಂದೂಗಳಿಗೆ ಅಪಮಾನ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಆಳಂದದಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಸುಭಾಷ್ ಗುತ್ತೇದಾರ್ ಆದಿಯಾಗಿ ನಮ್ಮೆಲ್ಲ ಪಕ್ಷದ ಹಿರಿಯ ಮುಖಂಡರು ಮಾತನಾಡಿದ್ದಾರೆ. ನಾನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರಿಗೊಂದು ಪ್ರಶ್ನೆ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ ನೇರವಾಗಿ. ಮಾನ್ಯ ಬಿ.ಆರ್. ಪಾಟೀಲ್ ರವರೇ, ಯಾವ ಖಾದರ್ ಅವರ ಪತ್ರದ ಮೇಲೆ ಈ ದೇಶದ್ರೋಹಿಗಳ ವಿರುದ್ಧ ಕೇಸನ್ನು ವಿತ್ಡ್ರಾ ಮಾಡತಕ್ಕಂಥ ಕೆಲಸ ಮಾಡಿದ್ದೀರಿ. ನಾನಿವತ್ತು ನೇರವಾಗಿ ವೇದಿಕೆ ಮುಖಂಡರಿಗೆ ಇಚ್ಛೆ ಪಡ್ತೇನೆ, ಯಾವ ಶಕ್ತಿಗಳು ಬಂದರೂ ಸಹ ಮುಂದಿನ ಚುನಾವಣೆಯಲ್ಲಿ ನೀವು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಸಹ
ಮುಖ್ಯಮಂತ್ರಿಗಳು ಬಂದು ಕೂತ್ಕೊಳ್ಳಿ, ನಿಮ್ಮ ರಾಹುಲ್ ಗಾಂಧಿ ಬಂದು ಕೂತ್ಕೊಂಡ್ರು ಸಹ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲದವನ್ನ ನಿಶ್ಚಿತವಾಗಿ ನಾವು ಆನಂದದಲ್ಲಿ ಅರಳಿಸ್ತೇವೆ. ಅದನ್ನು ತಡೆಯುವಂತ ಶಕ್ತಿ ಯಾವಾಗೂ ಇಲ್ಲ ಅನ್ನೋದನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತಾನೆ. ನಾಚಿಕೆ ಆಗ್ಬೇಕಂತಲ್ಲ ಅವ್ರಿಗೆ. ನಿಮ್ಮದೇ ಸರ್ಕಾರ ಇಂಥ ದೇಶದ್ರೋಹಿಗಳ ವಿರುದ್ಧ ಕೇಸನ್ನ ವಿಡ್ರಾ ಮಾಡ್ತೇವೆ ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಬೇಕಾಗಿದ್ರೆ ಕಣ್ಮುಚ್ಕೊಂಡು ಕೂತಿದ್ರ PR ಪಾಟೀಲ್ರೆ, ಕಣ್ಮುಚ್ಕೊಂಡು ಕೂತಿದ್ರ ನೀವು. ಸ್ವಲ್ಪನಾದ್ರೂ ನಿಮ್ಗೆ ಸ್ವಾಭಿಮಾನ ಇದ್ದಿದ್ರೆ, ಸ್ವಲ್ಪನಾದ್ರೂ ಕೂಡ ಕಾಂಗ್ರೆಸ್ ಶಾಸಕರಿಗೆ ಹಿಂದೂ ಪರವಾಗಿರ್ತಕ್ಕಂಥ ಕಳಕಳಿ ಇದ್ದಿದ್ದಾಗಿದ್ರೆ ಸಿದ್ದರಾಮಯ್ಯನವರೇ ಯಾವುದೇ ಕಾರಣಕ್ಕೂ ಕೇಸನ್ನ ವಿಡ್ರಾ ಮಾಡಿದ್ರೆ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಅಂತೇಳಿ ಬೆದರಿಕೆ ಹಾಕ್ಬೇಕಾಗಿತ್ತು. ಇವ್ರ ಯೋಗ್ಯತೆಗೆ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಇವ್ರ ಯೋಗ್ಯತೆಗೆ ಅದನ್ನು ಮಾಡಕ್ ಸಾಧ್ಯ ಆಗ್ಲಿಲ್ಲ. ಕಾರಣ ಏನು? ಮುಸಲ್ಮಾನರು ಓಟ್ ಕೊಡೋದಿಲ್ಲ. ಮುಸಲ್ಮಾನರ ಭಯ ಮತ್ತು ಕಾಂಗ್ರೆಸ್ ಅವರಿಗೆ ಕಾಡ್ತಾ ಇದೆ. ಆದ್ರೆ ಸ್ವಾತಂತ್ರ್ಯ ಬಂದ 50-60 ವರ್ಷಗಳ ಕಾಲ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು. ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು. ಆದ್ರೆ ನರಸತ್ತ ಕಾಂಗ್ರೆಸ್ ಕೇಂದ್ರದಲ್ಲಿ ಸರ್ಕಾರ ಇದ್ದಾಗಲೂ ಸಹ ಈ ಹಿಂದೂ ದೇವಾಲಯಗಳನ್ನ ಇವತ್ತು ಅದನ್ನು ಉದ್ಧಾರ ಮಾಡತಕ್ಕಂಥ ಕೆಲಸ ಮಾಡಲಿಲ್ಲ. ಹಿಂದೂಗಳಿಗೆ ಧೈರ್ಯವನ್ನು ಕೊಡುವಂತ ಕೆಲಸ ಮಾಡಲಿಲ್ಲ. ಆದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಾಗ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಕೊನೆಯಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು.